ರೈತ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಿವಲಿಂಗಯ್ಯ. ಆಟೋ ಸ್ಟುಡಿಯೋ ಪ್ರೈವೇಟ್ ಲಿಮಿಟೆಡ್ಗೆ ಸ್ವಾಗತ. ಈಗ ಏನೈತ್ರಿ, ಇದು ರೈತರಿಗೆ ಬೇರೆ ಬೇರೆ ಸಮಸ್ಯೆ ಇರ್ತಾವ. ಅಂದ್ರೆ ಏನೈತ್ರಿ, ಬ್ಯಾಸ್ಗ್ಯಾಗ್ರಿ ಹುಲ್ ಸಿಗುಲ್ರಿ, ಹಸಿರು ಹುಲ್ ಸಿಗುಲ್ರಿ, ಸಿಕ್ತಂದ್ರೂ ಅದು ಕಾಸ್ಟ್ಲಿ ಇರ್ತೈತ್ರಿ. ಮತ್ತು ಒಬ್ಬರೊಬ್ರು ರೈತರು ಏನೈತ್ರಿ 1 ಎಕರೆ 2 ಎಕರೆ ಇಷ್ಟ ಇರ್ತೈತ್ರಿ. ಅದ್ರೊಳಗೆ ಅವರು ಬೇರೆ ಸಿಟ್ಯಾಗ ವರ್ಕ್ ಮಾಡ್ತಿರ್ತಾರೆ. ಸಿಟ್ಯಾಗ ವರ್ಕ್ ಮಾಡ್ಕೊಂತಾನ ಹೈನುಗಾರಿಕೆ ಮಾಡ್ತಿರ್ತಾರೆ. ಇವೆಲ್ಲ ಹಿಂಗೆ ಪ್ರಾಬ್ಲಮ್ ಅದಾವ್ರಿ. ಇದೆಲ್ಲ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಐತೆ ಅಂದ್ರೆ ಏನೈತ್ರಿ, ಹೈಡ್ರೋಫೋನಿಕ್ ಹುಲ್ ಬೇಯಿಸೋ ಮಷಿನ್ ಐತಿ. ಇದಕ್ಕೆ ನಾವು ನಾರ್ಮಲಿ ಏನಂತೇವ್ರಿ, ಸೋಲಾರ್ ಆಪ್ರೇಟೆಡ್ ಹೈಡ್ರೋಫೋನಿಕ್ ಹುಲ್ ಬೇಯಿಸೋ ಮಷಿನ್ ಅಂತೇವ್ರಿ ನಾವು. ಇದ್ರೊಳಗೆ ಏನೈತ್ರಿ, ನೀವು ಕಮ್ಮಿ ಜಾಗದಾಗ ಕಮ್ಮಿ ನೀರ್ನಾಗ ನೀವು ಹುಲ್ ಬೇಯಿಸ್ಬೋದು. ಈಗೇನೈತ್ರಿ, ನೀವು ಸದ್ಯಕ್ಕೆ ಇದನ್ನೇನು ನೋಡಾತಿರಲ್ರಿ, ಇದು 24 ಟ್ರೇ ಮಷಿನ್. ಇದು 24 ಟ್ರೇ ಮಷಿನ್ ಒಳಗೆ ಏನೈತ್ರಿ, ನೀವು ದಿನಕ್ಕೆ 30 kg ಬೆಳೆಸ್ಬೋದ್ರಿ. ಅಂದ್ರೆ 25 30 kg ಬರತ್ತೈತ್ರಿ. ಅದ್ರೊಳಗೆ ಏನೈತ್ರಿ, ಅದು ನೀವು 3 ಹಸುಗಳದು ನೀವು ಮೇಂಟೈನ್ ಮಾಡ್ಬೋದು. 3 ಹಸು ಆಗಲಿ ಅಥವಾ ಒಂದು 6 ಕುರಿಗಳಾಗಲಿ, ಆಡು, ಅದು ನೀವು ಇದ್ರೊಳಗೆ ಮ್ಯಾನೇಜ್ ಮಾಡ್ಬೋದ್ರಿ. ಇದ್ರೊಳಗೆ ಏನೈತ್ರಿ, ನೀವು ಏನು ಕೆಮಿಕಲ್ ಹಾಕುವ ಅವಶ್ಯಕತೆ ಇಲ್ಲ, ಏನು ಮಣ್ಣು ಹಾಕುವ ಅವಶ್ಯಕತೆ ಏನು ಇಲ್ರಿ. ಬರೀ ನೀರಿಗೆ ಏನೈತ್ರಿ ಇದು ಬೆಳಿತೈತ್ರಿ. ಈಗ ನಾನು ನಿಮ್ಗೆ ಹಂಗೆ ತೋರಿಸ್ತೇನೆ ರೀ. ಇದು ಎಕ್ಸಾಂಪಲ್ ಒಂದು ಇದು ನೋಡ್ಬೋದ್ರಿ ನೀವು. ಇದ್ರೊಳಗೆ ಏನು ಮಣ್ಣಿಲ್ಲ ಏನಿಲ್ಲ, ಇದು ಬರೇ ನೀವು ನೀರಿನ ಮೇಲೆ ಏನೈತ್ರಿ ಇಷ್ಟೆಲ್ಲ ಇದು ಬೆಳಿತೈತ್ರಿ. ಇದು ನಾರ್ಮಲಿ ಹುಲ್ ಇದೆ, ಬೆಳೆದಿದ್ದು ಹುಲ್ ಇದನ್ನು ಹಾಕಿಬಿಡ್ತಾರೆ. ಈಗ ನಾ ಮಷಿನ್ ಬಗ್ಗೆ ಮಾತಾಡೋದಂದ್ರೆ ಏನೈತ್ರಿ, ಇದ್ರೊಳಗೆ 24 ಟ್ರೇ ಸೆಟಪ್ ಐತ್ರಿ. ಇದ್ರೊಳಗೆ 48 ಟ್ರೇ ಐತ್ರಿ. ನಿಮ್ಗೆ ಎಷ್ಟು ಬೇಕು ಅದನ್ನ ನೀವು ಮಾಡ್ಬೋದ್ರಿ. 30 kg ಮಾಡ್ಬೋದ್ರಿ, 60 kg ಮಾಡ್ಬೋದ್ರಿ, 100 kg ಮಾಡ್ಬೋದ್ರಿ, 200 kg, 1000 kg ಮಟ್ಟ ನೀವು ಇದನ್ನ ಮಾಡ್ಬೋದ್ರಿ. ಈಗ ಸದ್ಯಕ್ಕೆ ಇದು ಬೇಸಿಕ್ ಮಾಡಲ್ ರೀ. ಬೇಸಿಕ್ ಮಾಡಲ್ ಏನೈತ್ರಿ, 24 ಟ್ರೇ ಮಷಿನ್ ಐತ್ರಿ. ಇದು 24 ಟ್ರೇ ಇದು ನೀವು ನೋಡ್ಬೋದ್ರಿ. ಪೂರ್ತಿ 24 ಟ್ರೇ ಬರ್ತಾವ್ರಿ. ಇದು ಪ್ರತ್ಯೇಕ ಒಂದು ರೋಕ್ ಏನೈತ್ರಿ, 2 ಫಾಗರ್ ಬರ್ತಾವ. ಇವೇನೈತ್ರಿ ಫಾಗರ್ ನೀವು ನೋಡ್ಬೋದ್ರಿ. ಫಾಗರ್ಲಿ ಏನಾಕೈತ್ರಿ, ನೀರ್ ಇದ್ರ ಮೇಲೆ ಬಿಡಾಕ್ರಿ. ಟೈಮ್ ಸೇರು ಇದನ್ನ ನಾವು ಟೈಮರ್ನು ನಾನು ನಿಮ್ಗೆ ತೋರಿಸ್ತೇನೆ ರೀ. ಟೈಮ್ ಪ್ರಕಾರ ಇದು ನೀರು ಬಿಡಾಕಿದ್ದು ಉಪಯೋಗ ಆಕೈತ್ರಿ. ನೆಕ್ಸ್ಟ್ ಇದರ ಮಟೀರಿಯಲ್ ಬಗ್ಗೆ ನಾ ಮಾತಾಡ್ರಿ ಅಂದ್ರೆ ಇದು GI ಸ್ಟ್ರಕ್ಚರ್ ಐತ್ರಿ. ನೀವು ನೋಡ್ಬೋದ್ರಿ, ಇದು ಮೆಟಲ್ ಬಾಡಿ GI ಸ್ಟ್ರಕ್ಚರ್ ಬರ್ತೈತ್ರಿ. ಇದೇನು ಜಂಗ್ ಹಿಡಿಲ್ರಿ, ಏನಿಲ್ರಿ. ಲೈಫ್ ಲಾಂಗ್ ಅಂದ್ರೆ ಒಂದು ಮಿನಿಮಮ್ ಏನಿಲ್ಲ ಅಂದ್ರೆ ವರ್ಷ ನೀವು ಇದಕ್ಕೆ ಕಲರ್ ಹಚ್ಚಿರಂದ್ರೆ ಆರಾಮ್ಶ್ರೀ ಒಂದು 5-10 ವರ್ಷ ಆರಾಮ್ ಬರ್ತೈತ್ರಿ. ನೆಕ್ಸ್ಟ್ ಇದು ಗ್ರೀನ್ ನೆಟ್ ನಾವು ಕೊಟ್ಟಿರ್ತೇವ್ರಿ. ಗ್ರೀನ್ ನೆಟ್ ಎದಕ್ಕೆ ಕೊಡ್ತೇವೆ ಅಂದ್ರೆ ಇದಕ್ಕೆ ಏನೈತ್ರಿ, ಡೈರೆಕ್ಟ್ ಸನ್ಲೈಟ್ ಬೀಳಬಾರ್ದು. ಡೈರೆಕ್ಟ್ ಸನ್ಲೈಟ್ ಏನಾರ ಅದ್ರ ಮೇಲೆ ಬಿತ್ತಂದ್ರೆ ಇವು ಹುಲ್ಲುಗಳು ಏನೈತ್ರಿ ಒಣಗಿ ಬಿಡ್ತಾವ. ಅದಕ್ಕೆ ಒಂದು ಸ್ವಲ್ಪ ಸನ್ಲೈಟ್ ಅವಾಯ್ಡ್ ಮಾಡಕ್ಕೆ ಇದು 70% ನಾವು ಗ್ರೀನ್ ನೆಟ್ ಇದಕ್ಕೆ ಕೊಟ್ಟಿರ್ತೇವ್ರಿ. ನೆಕ್ಸ್ಟ್ ಇದಕ್ಕೆ ನಾ ಕಂಟ್ರೋಲರ್ ಪಾರ್ಟ್ ಕಡೆ ಬರ್ತೇನೆ ರೀ. ಕಂಟ್ರೋಲರ್ ಫಸ್ಟ್ ಏನೈತ್ರಿ, ಸೋಲಾರ್ ಪ್ಯಾನಲ್ ಬರ್ತೈತ್ರಿ. ಸೋಲಾರ್ ಪ್ಯಾನಲ್ ನೀವು ಮೇಲೆ ನೋಡ್ಬೋದ್ರಿ, 10 ವ್ಯಾಟಿನ ಸೋಲಾರ್ ಪ್ಯಾನಲ್ ಐತ್ರಿ. ಇದು ಸೋಲಾರ್ ಪ್ಯಾನಲ್ ಇದ್ರ ಜೋಡಿನ ನಾವು ಪೂರ್ತಿ ಪ್ಯಾಕೇಜ್ ಒಳಗೆ ಕೊಡ್ತೇವ್ರಿ. ಅದರ ಥ್ರೂ ಇಲ್ಲೇ ವೈರ್ ಕನೆಕ್ಟೆಡ್ ಇರ್ತೈತ್ರಿ. ತಳಗಡೆ ಇಲ್ಲಿ ನೀವು ನೋಡ್ಬೋದ್ರಿ, ಇದು ವೈರ್ ಇಲ್ಲಿ ಕನೆಕ್ಟೆಡ್ ಇರ್ತೈತಿ. ಸೋಲಾರ್ ಇಂತ್ರ ಇದು ಕನೆಕ್ಟೆಡ್ ಇರ್ತೈತಿ. ನೆಕ್ಸ್ಟ್ ಇದು ಮಷಿನ್ ನಾ ನಿಮ್ಗೆ ಆನ್ ಮಾಡೋಕ್ಕಿಂತ ಮೊದಲು ಅದ್ರ ಬಗ್ಗೆ ನಾ ಹೇಳ್ಬಿಡ್ತೇನೆ ರೀ. ಇಲ್ಲಿ ಮಷಿನ್ ಒಳಗೆ ಏನೈತ್ರಿ, ಇಲ್ಲಿ ಮೋಟ್ರ್ ಐತ್ರಿ, ಇಲ್ಲಿ ಬ್ಯಾಟ್ರಿ ಐತ್ರಿ. ಇದು ಅದ್ರದ್ದು ಮೇನ್ ಟೈಮರ್ ಅಂತೇವ್ರಿ ನಾವು. ಮೇನ್ ಟೈಮರ್ ಒಳಗೆ ಏನೈತ್ರಿ, ಆನ್ ಟೈಮು, ಆಫ್ ಟೈಮು, ಇದು ಸೆಟ್ ಟೈಮ್ ಐತ್ರಿ. ಆನ್ ಟೈಮ್ ಅಂದ್ರೆ ಏನೈತ್ರಿ, ಎಷ್ಟು ಟೈಮ್ ಅದು ನೀರು ಬೀಳ್ಬೇಕ್ರಿ. ಆಫ್ ಟೈಮ್ ಏನೈತ್ರಿ, ಎಷ್ಟು ಟೈಮಿಗೆ ನೀರು ಬೀಳ್ಬೇಕು. ಅಂದ್ರೆ ಒಂದು ನಿಮ್ಗೆ ಉದಾಹರಣೆ ಕೊಡ್ತೇನೆ ಇದ್ರೊಳಗ್ರಿ. ಅಂದ್ರೆ ಆನ್ ಟೈಮ್ ನಾನು 30 ಸೆಕೆಂಡ್ ಇರ್ತೇನೆ ರೀ, ಮತ್ತು ಆಫ್ ಟೈಮು 1 ತಾಸು ಇರ್ತೇನೆ. ಅಂದ್ರೆ ಏನೈತ್ರಿ, ಇದು ಒಂದೊಂದು ತಾಸಿಗೆ ಗ್ಯಾಪಿಗೆ ರೀ 30 ಸೆಕೆಂಡ್ ನೀರು ಹೊಡಿತೈತ್ರಿ. ಮತ್ತು ಇದು 2 ತಾಸು ಇದನ್ನು ಆಫ್ ಟೈಮ್ ಇಟ್ಟಿರಿ, 40 ಸೆಕೆಂಡ್ ಇದನ್ನ ಇಟ್ರೆ 40 ಸೆಕೆಂಡ್ ನೀರು ಹೊಡಿತೈತ್ರಿ, 2 ತಾಸು ಬಿಡ್ತೈತ್ರಿ. 40 ಸೆಕೆಂಡ್ ಇದು ನೀರು ಹೋಗಿತೈತ್ರಿ, ಮತ್ತು ಆಫ್ ಆಕೈತ್ರಿ. ಇದು ಪೂರ್ತಿ ಟೈಮಿಂಗ್ ಇದಕ್ಕೆ ಸೆಟ್ ಆಕೈತ್ರಿ. ಈಗ ಮಳೆಗಾಲದಾಗ ಏನಾಕೈತ್ರಿ, ನಮ್ಗೆ ಡೇ ನೈಟು ಪೂರ್ತಿ 24 ತಾಸು ಉಪಯೋಗ ಆಗೋಲ್ರಿ. ಅವಾಗ ಏನೈತ್ರಿ, ಡೇ ನೈಟ್ ಫೀಚರ್ನೇ ಐತ್ರಿ ಇದ್ರೊಳಗೆ. ನೀವು ಡೇ ಆನು ನೈಟ್ ಆನು ಇದ್ರೊಳಗೆ ನೀವು ಸೆಟ್ ಮಾಡ್ಕೋಬೋದ್ರಿ. ಇದ್ರ ಟೈಮಿಂಗ್ ಸೆಟ್ಟಿಂಗ್ ಅದು ಇನ್ನೊಂದು ವಿಡಿಯೋ ಐತ್ರಿ. ಅದನ್ನ ನೀವು ಪೂರ್ತಿ ವಿಡಿಯೋ ಅದ್ರ ನೋಡ್ಬೋದ್ರಿ. ಅಂದ್ರೆ ಇನ್ಸ್ಟಾಲೇಷನ್ ವಿಡಿಯೋ ಐತ್ರಿ, ಮಷಿನ್ ಇನ್ಸ್ಟಾಲ್ ಮಾಡೋದು ಹೆಂಗ ಏನಂತ ಅದ್ರಲ್ಲೆಲ್ಲ ಡೀಟೇಲ್ ಹೇಳಿದ್ರ. ಇದು ನೆಕ್ಸ್ಟ್ ಪಾರ್ಟ್ ಬಂದು ಇದು ಇನ್ಲೆಟ್ ಪೈಪ್ ಐತ್ರಿ. ಇನ್ಲೆಟ್ ಪೈಪ್ ಇದ್ರೊಳಗೆ ಏನೈತ್ರಿ, ಇದು ಒಂದು 8 ಅಡಿ ಇನ್ಲೆಟ್ ಪೈಪ್ ಬರ್ತೈತ್ರಿ. ಇದು ಇನ್ಲೆಟ್ ಪೈಪ್ ಇಲ್ಲಿ ನೀವು ಇಲ್ಲಿ ಬಿಟ್ಟಿರ್ತೇವ್ರಿ. ಇಲ್ಲಿ 200 ಲೀಟರ್ ಡ್ರಮ್ ನಾವು ಇಡ್ಬೋದ್ರಿ. ಇಲ್ಲಿ 200 ಲೀಟರ್ ಡ್ರಮ್ ಇಟ್ರೆ ಏನೈತ್ರಿ, ಒಂದು ವಾರ ನೀವು ನೋಡೋದು ಅವಶ್ಯಕತೆ ಇಲ್ರಿ. ದಿನಕ್ಕೆ ಇದಕ್ಕೆ 24 ಟ್ರೇ ಮಷಿನ್ಗೆ ಏನೈತ್ರಿ, ಒಂದು 20 ಲೀಟರ್ದಿಂದ 30 ಲೀಟರ್, ಬ್ಯಾಸ್ಗ್ಯಾಗ 30 ಲೀಟರ್ ಬೇಕಾಕೈತ್ರಿ. ಇಲ್ಲ ನಾರ್ಮಲ್ 20 ಲೀಟರ್ ಸಾಕಾಕೈತ್ರಿ. ಅಂದ್ರೆ ನಾ ಹೇಳಕ್ ಹೋದ್ರೆ ಒಂದು ಬಕೆಟ್ನಾಗ ನೀವು ಹುಲ್ ಬೆಳೆಸ್ಬೋದ್ರಿ. ಒಂದು ಬಕೆಟ್ ನೀರ್ನಾಗ ಏನೈತ್ರಿ, ನೀವು ಇಷ್ಟು 30 kg ದಿನಕ್ಕೆ ಹುಲ್ ಬೆಳೆಸ್ಬೋದ್ರಿ. ನೆಕ್ಸ್ಟ್ ಇದು ಔಟ್ಲೆಟ್ ಪೈಪ್ ಐತ್ರಿ. ಔಟ್ಲೆಟ್ ಪೈಪ್ ಒಂದು ಅಡಿಕ್ಕಿಂತ ಕಮ್ಮಿ ಔಟ್ಲೆಟ್ ಪೈಪ್ ಐತ್ರಿ. ಇದು ಒಳಗಡೆ ಫುಲ್ ಪೈಪ್ ಲೈನ್ ಥ್ರೂ ಅದು ಫಾಗರ್ ಏನು ಆಗಾಕೈತ್ರಿ, ಫಾಗರ್ ಆಗೋದು ನಿಮ್ಗೆ ನಾ ಹಿಂದಾಡೆ ತೋರಿಸ್ತೇನೆ ರೀ. ಇದು ಪೂರ್ತಿ ಎಲ್ಲ ಮಷಿನ್ ವೈಶಿಷ್ಟ್ಯ ರೀ. ಇದರ ವೈಶಿಷ್ಟ್ಯ ಮತ್ತೇನೈತ್ರಿ,
ನೀವು ಇದನ್ನ ಎಷ್ಟು ಬೇಕು ಅದನ್ನ ಹೆಚ್ಚು ಮಾಡ್ಕೋಬೋದ್ರ. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾರ ನೀವು 48 ಬೇಕಂದ್ರೆ 48 ಇದನ್ನ ಮಾಡ್ಕೋಬೋದ್ರಿ. ಟೈಮರ್ ಸೇಮ್ ಇರ್ತೈತ್ರಿ, ಅದಕ್ಕೆ ಮೋಟರು ಮತ್ತೆ ಸೋಲಾರ್ ಪ್ಯಾನಲ್ ಚೇಂಜ್ ಆಕೈತ್ರಿ. ಇದನ್ನ ಪೂರ್ತಿ ನೀವು ಮಾಡ್ಬೋದ್ರಿ. ಇದ್ರಲ್ಲಿ ಏನ್ ಆಕೈತ್ರಿ, ಈಗ ರೈತರ ಫೀಡ್ಬ್ಯಾಕ್ ಏನ್ ಕೊಟ್ಟಾರ, ಇದ್ರು ಫೀಡ್ಬ್ಯಾಕ್ ವಿಡಿಯೋನು ಅದಾವ್ರಿ, ಇನ್ಸ್ಟಾಲೇಷನ್ ವಿಡಿಯೋ ಅದಾವ್ರಿ, ಇದ್ರ ಹುಲ್ ಹೆಂಗ್ ಬೆಳೆಸೋದು ಅದು ಅದಾವ್ರಿ. ಅದಕ್ಕೇನೈತ್ರಿ ಅವನ್ನೆಲ್ಲ ನೀವು ವಿಡಿಯೋ ನೋಡ್ಕೋಬಹುದು. ಇದ್ರ ಒಳಗೆ ಏನೈತ್ರಿ ನಾನು ಮೇನ್ ಮಷಿನ್ ಬಗ್ಗೆ ನಾ ಮಾತಾಡೇನ್ರಿ. ಇದರಲ್ಲಿ ಹಾಲಿಂದ ಏನೈತ್ರಿ, ಹಾಲು ಇಂಪ್ರೂವ್ ಆಕೈತ್ರಿ. ಈಗ ಏನಿಲ್ಲ ಅಂದ್ರೂ 1.5 2 ಲೀಟರ್ ಹೆಚ್ಚು ಆಕೈತ್ರಿ. ನೀವು ಪೂರ್ತಿ ಈಗ 1 ಎಮ್ಮಿ ಆಕಳದ್ರೊಳಗೆ ಹೇಳತ್ತೇನ್ರಿ ನಾ, 1 ಹಸುದ್ರಿ 1.5 2 ಲೀಟರ್ ಹೆಚ್ಚು ಆಕೈತ್ರಿ. ಮತ್ ಫ್ಯಾಟ್ ಏನೈತ್ರಿ 1 ಪಾಯಿಂಟ್ 3 ಪಾಯಿಂಟ್ ಹೆಚ್ಚು ಆಕೈತ್ರಿ. ಇದು ರೈತರು ಹೇಳಿದ್ದು ಫೀಡ್ಬ್ಯಾಕ್ ರೀ, ನನ್ನ ಮನಸ್ಸಲ್ಲಿ ಇದನ್ನ ಹೇಳತ್ತಿಲ್ರಿ. ರೈತರದು ಫೀಡ್ಬ್ಯಾಕ್ ವಿಡಿಯೋನು ಅದಾವ್ರಿ, ಅವನು ನೀವು ನೋಡ್ಬೋದ್ರಿ. ಮತ್ ಇನ್ನೊಂದು ಫೀಡ್ಬ್ಯಾಕ್ ಏನ್ ರೈತರು ಕೊಡ್ತಾರಂದ್ರೆ, ಬ್ಯಾಸ್ಗ್ಯಾಗದು ಏನ್ ಆಕೈತ್ರಿ, ಇದ್ರಲ್ಲಿ ಬಾಡಿ ಟೆಂಪರೇಚರ್ ಮೇಂಟೈನ್ ಆಕೈತ್ರಿ. ಒಟ್ಟ ಇದ್ರಲ್ಲಿ ಇದು ಆಕ್ಚುಲಿ ಇದು ತಂಪ್ ಇರ್ತೈತ್ರಿ. ಇದು ಪೂರ್ತಿ ಇದು ಬ್ರೆಡ್ ಸಮೇತ ಇದನ್ನ ಕೊಡ್ತಾರಿ. ಅದಕ್ಕೆ ಏನಾಕೈತ್ರಿ, ಹಸುಗಳಿಗಾಗ್ಲಿ ಕುರಿಗೆ ಆಡಿಗೆ ಏನಾಕೈತ್ರಿ, ಇದು ಒಂದ್ ಸ್ವಲ್ಪ ಬಾಡಿ ಟೆಂಪರೇಚರ್ ಆಕೈತ್ರಿ. ಅವ್ ಹುಷಾರ ಇದು ಏನ್ ಕಂಪ್ಲೇಂಟ್ ಇರ್ತಾವಲ್ರಿ ಅವ್ ಬರಲ್ರಿ. ಕುರಿ ಆಡೋದಕ್ಕೆ ಏನೈತ್ರಿ, ಕುರಿ ಆಡಿಗ ತಿಂಗಳಿಗೆ 4 ತಿಂಗಳಕ್ಕ 5 ತಿಂಗಳಕ್ಕ ಅದು ಮಾರಾಟ ಮಾಡ್ತಾರೆ. ಅದ ನೀವು ಇದನ್ನ ರೆಗ್ಯುಲರ್ಲಿ ಕೊಟ್ರಿ ಅಂದ್ರೆ ಅದಕ್ಕೆ ಪ್ರೋಟೀನ್ ಇರ್ತೈತ್ರಿ. ಪ್ಲಸ್ ನೀವು ಒಂದ್ ಸ್ವಲ್ಪ ಲಘು 3 ತಿಂಗಳದಾಗ 3.5 ತಿಂಗಳದಾಗದು ನೀವು ಮಾರಾಟ ಮಾಡ್ಬೋದ್ರಿ ಕುರಿ ಆಡು. ಇದ್ರದ್ದು ಇನ್ನೊಂದ್ ಏನ ವೈಶಿಷ್ಟ್ಯ ಅಂದ್ರೆ, ಇದನ್ನ ಮಷಿನ್ ನೀವು ರೆಗ್ಯುಲರ್ ಇದಕ್ಕೇನೈತ್ರಿ, ನೀವು ಸಂಜೆ ಮುಂದೆ ಇದನ್ನ ಹುಲ್ ಕೊಡೋದಿರ್ತೈತ್ರಿ. ಪೂರ್ತಿ ಇದನ್ನ 2 ಟೈಮ್ ಕೊಡೋದು ಇರಲ್ರಿ. ಇದು ಸಂಜೆ ಮುಂದೆ ಅಷ್ಟ ಕೊಡೋದ್ರಿ. ಸಂಜೆ ಮುಂದೆ ನೀವು 1 ಟ್ರೇ ಅಷ್ಟ ಕೊಡೋದ್ರಿ ಇದನ್ನ. ಮತ್ ಬಾಕಿ ನಿಮ್ದು ಏನ್ ರೂಟೀನ್ ಇರ್ತೈತಲ್ರಿ, ರೂಟೀನ್ ಅದನ್ನ ನಿಮ್ ಕಂಟಿನ್ಯೂ ಮಾಡೋದ್ರಿ. ಸಂಜೆ ಮುಂದೆ ಅಷ್ಟೇ ಇದನ್ನ 1 ಟ್ರೇ 1 ಹಸು ಕೊಡೋದ್ರಿ. ಕುರಿಗಳಿಗೆ ಏನೈತ್ರಿ 1 ಟ್ರೇದಾಗ 2 ಕುರಿ ಅದು ನೀವು ಕೊಡ್ಬೋದ್ರಿ ಇದನ್ನ. ಮತ್ತ ಇದು ಕುರಿಗಳಿಗೆ ಏನ್ ಹೇಳಿನಲ್ರಿ ನಾನು, 50% ಕೊಡ್ತಾರಿ. ಒಬ್ರೊಬ್ರು ಏನ್ ಮಾಡ್ತಾರಿ, ಒಂದೊಂದ್ ಸ್ವಲ್ಪ ಕೊಡ್ತಾರಿ, 2 kg ಕೊಡ್ತಾರಿ, 3 kg ಕೊಡ್ತಾರಿ. ಅಂದ್ರೆ ಕುರಿ ಪ್ರಕಾರ ಸೈಜ್ ಪ್ರಕಾರ ಅದ್ರ ಪ್ರಕಾರ ನಾವು ಇದನ್ನ ಡಿವೈಡ್ ಮಾಡ್ತೇವೆ. ಇದ್ರದ್ದು ಹುಲ್ ಬೆಳೆಸೋದು ಹೆಂಗು, ಇದನ್ನ ಮೇಂಟೈನ್ ಹೆಂಗ್ ಮಾಡೋದು, ಇದ್ರದ್ದು ಮತ್ ವಿಡಿಯೋ ಅದಾವ್ರಿ, ನೀವು ಅವ್ನು ನೋಡ್ಕೋಬೋದ್ರಿ ನಮ್ಮ ಯೂಟ್ಯೂಬ್ ಚಾನೆಲ್ ಮೇಲೆ. ಇದು ವಿಡಿಯೋ ಚೆನ್ನಾಗಿ ಅನ್ಸಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಮತ್ ಹೈನುಗಾರಿಕೆ ಇದ್ದವ್ರಿಗೆ, ಕುರಿ ಆಡಿದ್ದವ್ರಿಗೆ ಇದನ್ನ ವಿಡಿಯೋ ಅವ್ರಿಗೆ ಶೇರ್ ಮಾಡ್ರಿ. ಇದು ಮಷಿನ್ ಭಾಳ ಉಪಯೋಗ ಐತ್ರಿ. ರೈತರು ಇದನ್ನ ತಗೊಂಡು ಎಲ್ಲಾರು ಅಂದ್ರೆ ಈಗ ಏನೈತ್ರಿ, ಯಾವ್ದು ಡಿಪೆಂಡ್ ಇರೋದು ಅವಶ್ಯಕತೆ ಅಲ್ರಿ. ನೀವೇನೈತ್ರಿ ದಿನ ಮುಂಜಾನೆ ಟ್ರೇ ಇದನ್ನ ತುಂಬಿಡೋದ್ರಿ, ಸಂಜೆ ಮುಂದೆ ಟ್ರೇ ತಕ್ಕೋದು, ಇಷ್ಟ. ಯಾರ ಮೇಲೂ ಇದನ್ನ ಡಿಪೆಂಡೆಬಿಲಿಟಿ ಇರೋದು ಅವಶ್ಯಕತೆ ಅಲ್ರಿ. ಮತ್ ಇನ್ನೊಂದು ವೈಶಿಷ್ಟ್ಯ ಏನೈತ್ರಿ, ಲೇಡೀಸ್ನು ಇದನ್ನ ಉಪಯೋಗ ಮಾಡ್ಬೋದ್ರಿ. ಈಗ ನಮ್ಮ ಮ್ಯಾಕ್ಸಿಮಮ್ ಏನೈತ್ರಿ ಮಷಿನ್ಗಳು ಲೇಡೀಸ್ನು ಉಪಯೋಗ ಮಾಡ್ತಾರು. ಏನು ಅವ್ರಿಗೆ ಜೆಂಟ್ಸ್ ಬೇಕು, ಹಿಂಗ ಗಂಡ್ ಮಕ್ಳೇ ಬೇಕು ಆಪರೇಟ್ ಮಾಡಕ್, ಹಂಗೇನಿಲ್ರಿ. ಟೈಮಿಂಗ್ ಸೆಟ್ಟಿಂಗ್ ಅದು ಅವ್ರಿಗೆ ಹೇಳ್ಕೊಡ್ತೇವ್ರಿ. ಸೋಲಾರ್ ಪ್ಯಾನಲ್ ಹೆಂಗ್ ಕನೆಕ್ಟ್ ಮಾಡೋದು ಇದೆಲ್ಲ ಹೇಳ್ಕೊಡ್ತೇವ್ರಿ. ಈಗ ಒಬ್ರವ್ರದ್ದು ಡೌಟ್ ಏನಿರ್ತೈತಿ, ಸೋಲಾರ್ ಪ್ಯಾನಲ್ ಇರ್ಲಿಲ್ಲ ಹೆಂಗಂತ, ಅದಕ್ಕೆ ಎಕ್ಸ್ಟ್ರಾ ನಾವು ಚಾರ್ಜರ್ನು ಕೊಟ್ಟಿರ್ತೇವ್ರಿ. ಅದು ನೀವು ಉಪಯೋಗ ಮಾಡ್ಬೋದ್ರಿ. ಇದ್ರದ್ದು ಫಾರ್ಮರ್ ಫೀಡ್ಬ್ಯಾಕ್ನು ಅದಾವ್ರಿ, ಎಲ್ಲ ಇನ್ಸ್ಟಾಲೇಷನ್ ವಿಡಿಯೋ ಅದಾವ್ರಿ, ಅವನು ನೀವು ಹೋಗಿ ನೋಡ್ಬೋದ್ರಿ. ಏನಾರ ಡೌಟ್ ಇತ್ತಂದ್ರೆ ತಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಿರ್ತೈತ್ರಿ, ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದ್ರಿ. ಮತ್ತ ಅದೇ ಹೇಳಿನಲ್ರಿ, ಉಪಯೋಗ ಆಕೈತ್ರಿ. ನಿಮ್ದೇನೇ ಲ್ಯಾಂಡ್ ಏನೈತ್ರಿ ಅದು ಸೇವ್ ಆಕೈತ್ರಿ. ಜಾಬ್ ಮಾಡೋರಿಗೆ ಅದೇನು ಸ್ಪೆಷಲ್ ಟೈಮ್ ಹೋಗಿ ಕೊಡೋದು ಅವಶ್ಯಕತೆ ಇಲ್ಲ, ಹೊಲಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ. ಅಲ್ಲೇ ಮನ್ಯಾಗನ ನೀವು ಕಮ್ಮಿ ಜಾಗದಾಗ ಈಗ ನೋಡ್ಬೋದ್ರಿ. ನೀವು ಒಂದು 4x3 ಜಾಗ ಇದು ತಗೊಂಡೈತ್ರಿ. ಈಗ 4 ಫೂಟ್ ಹಿಂಗ್ ಐತ್ರಿ, 3 ಫೂಟ್ ಹಿಂಗ್ ಹಿಂದ್ ಐತ್ರಿ. ಅದ ಇಷ್ಟ ರೀ, 100 ಸ್ಕ್ವೇರ್ ಫುಟ್ ಜಾಗ ಬೇಕಾಕೈತ್ರಿ. ಹೈಟ್ ನೀವು ಇದಕ್ಕೆ ನೋಡಕ್ ಹೋದ್ರೆ ಒಂದು 6.5 ಫೂಟ್ ಹೈಟ್ ಐತ್ರಿ, ಅಷ್ಟೇ ರೀ. ಬಾಕಿ ಇದಕ್ಕೇನು ಸ್ಪೆಷಲ್ ಜಾಗ ಬೇಕಾಗುಲ್ಲ, ಸ್ಪೆಷಲ್ ಟ್ರೈನಿಂಗ್ ಬೇಕಾಗುಲ್ಲ. ನೀವು ಕಮ್ಮಿ ಜಾಗದಾಗ ಕಮ್ಮಿ ನೀರ್ನಾಗ ಇದನ್ನ ಹುಲ್ ಬೆಳೆಸ್ಬೋದ್ರಿ. ಅದಕ್ಕೆ ಮಾಹಿತಿಗಾಗಿ ತಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಿರ್ತೈತ್ರಿ, ಅದ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದ್ರಿ. ಮತ್ತು ಸಬ್ಸಿಡಿ ಇದು ಸೀಸನ್ ಪ್ರಕಾರ ಸಬ್ಸಿಡಿ ಎಲ್ಲ ನಾವು ಎಲ್ಲ ಆಲ್ ಓವರ್ ಕರ್ನಾಟಕ ನಡೀತಿರ್ತಾವ್ರಿ. ಆ ಸಬ್ಸಿಡಿ ಬಗ್ಗೆನೂ ನೀವು ತಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಿರ್ತೈತ್ರಿ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದ್ರಿ. ಧನ್ಯವಾದಗಳು.